ಲೋ ಲೋ ಹುಡುಗರ ನಿಧಾನಕ್ಕೆ ಕಾಟ್ರು ಬಿದ್ದಿದ್ದೀರಾ ಕತ್ಲೆ ಹೊತ್ತು. ರೀ ಸ್ವಾಮಿ ಹೇಳಿ ಏನು ಬೇಕಾಗಿತ್ತು? ಕಡ್ಡಿ ಗಿಡ್ಡಿ ಇಕ್ಕಿದ್ದೀರಾ? ಛೇ ನಂಗಂತ ಅಭ್ಯಾಸ ಇಲ್ಲ ನೀ. ಅದ ಮದುವೆ ಬಂದು ಇದೇನಿದು ಇಲ್ಲೆಲ್ಲ ಮಾಡಬಾರ್ದು, ಆಚೆಗೆ ಹೋಗಿ ಮಾಡಿ. ಅಯ್ಯೋ ಬಿಡ್ರಿ, ಯಾವ ಸೀಮೆ ಮದುವೆ ಇದು? ಒಂದು ಮದುವೆನೇ ನಾನಾಗಿದ್ರೆ ಹೆಂಗೆ ಮಾಡ್ತಿದ್ದೆ ಗೊತ್ತೇ? ಹೇಯ್ ಈ ಯಾರಿದು ಎಲ್ಲ ಇವನ? ಸ್ವಾಮಿಗಳೇ ಯಾವ ಕಡೆ ನೀವು? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ ಬಿಡಿ, ನಾನಾ ಗಂಡವನಲ್ಲ, ನಾನು ಸೋದ್ರ ಮಾವ ಆಗಬೇಕು ಅನ್ನಂಗೆ. ನೀವು ಯಾವ ಕಡೆ? ನಾವು ಹೀಗೆ ಬಂದಿದ್ದೀವಿ ಇನ್ನೇ. ಯಾಕೆ ಮದುವೆಗೆ ಏನು ಕೊರತೆ ಆಗದೆ? ಎಲ್ಲ ಸಣ್ಣಕ್ಕೆ ಮಾಡೋರೆ. ಅಯ್ಯೋ ಸುಮ್ಮನೆ ರೀ, ನನ್ನ ಮಗಳನ್ನೇ ಮಾಡ್ಕೊಂಡೆ ಇವನಿಗೆ ಬೇಡ ಅಂತ ಅದ್ಯಾವುದೋ ಹಳ್ಳಿ ಹುಡುಗಿನ ಮಾಡ್ಕೊತಾವನೆ. ನನ್ನ ಮಗಳು ಮಾಡ್ಕೊಂಡಿದ್ರೆ ಹಿಂಗೆ ಹಳ್ಳಿಲಿ ಬಂದು ಮದುವೆ ಮಾಡ್ಕೊಳಕ್ಕಿತ್ತೆ. ಸಿಟಿನಾಗೆ ಬರ್ಜರಿ ಚೌಟ್ರಿಗಳು ಹುಡುಕಿ ಒಳ್ಳೆ ಚೌಟ್ರಿ ಮದುವೆ ಮಾಡ್ಕೊಡ್ತಿದ್ದೆ. ಅಫಿಷಿಯಲ್ ಲುಕ್ಕಲ್ಲಿ ಕೊಡ್ತಿದ್ದೆ ಕಣ್ರಿ. ಅದನ್ನು ಬಿಟ್ಟು ಇವೆಲ್ಲ ಒಂದು ಸೆಟ್ಟು ಇದೆಲ್ಲ ನನ್ನ ಮದುವೆ, ನಮ್ಮ ಅಪ್ಪನ ಕಾಲದ ಮದುವೆ ಶಾಮಿಯಾನಗಳು ಹಾಕ್ಕೊಂಡು ಮದುವೆ ಮಾಡ್ತಾವ್ರೆ. ಓಹೋ ನಿಮ್ಮ ಮಗಳನ್ನ ಕೊಡಬೇಕು ಅಂತಿದ್ರು? ಹೋಗ್ಲಿ ಬಿಡಿ, ಹೆಂಗೋ ಋಣಾನ್ ಬಂದ ಇದ್ದಿದ್ದಾಗಿದೆ. ಋಣಾನ್ ಬಂದೆ ಅಂತಂದ್ರಿ, ಸುಮ್ಮನಿರ್ರಿ. ನಾನು ಕಾಣೋದು ಋಣಾನ್ ಬಂದನ? ನಾವೆಲ್ಲಿ ಹೋಯ್ತೀವೋ ಹಂಗೆ ಬರೋದು ಋಣಾನ್ ಬಂದ. ಈಗ ನೀವೇ ನೋಡ್ರಿ, ಸಾವುಕಾರು ನೋಡಿಕೊಂಡು ಹೋಗ್ತಾರೆ, ಅದು ಋಣಾನ್ ಬಂದೇನೇನ್ರಿ? ಅವ್ರವ್ರಿಗೆ ಬೇಕಾಗಿದ್ದು ಮ್ಯಾಚಿಂಗ್ ಕಣ್ರಿ ಅದು. ಈಗ ಬಡವ್ರೇ ಮಾಡ್ಕೋತಾರೆ. ಹಂಗೆ ಋಣಾನ್ ಬಂದ ಅಂತ ನೀವೆಲ್ಲ ಹಂಗೆ ಹಂಗಿದ್ದೀರಿ. ಈ ಸಾವುಕಾರಿಗೂ ಬಡವ್ರಿಗೂ ಯಾಕೆ ಆಯ್ತಾ ಇರಲಿಲ್ಲ? ಅದು ಋಣಾನ್ ಬಂದ ಅಲ್ವೇನ್ರಿ? ಇವ್ರು ಸ್ಟೇಟಸ್ಸಿಗೆ ಮಾಡ್ಕೊಳ್ಳೋದು ಋಣಾನ್ ಬಂದ ಅಂತ ಕರಿತೀರ ಅಷ್ಟೇ ನೀವುಗಳು. ಈಗ ಇವನು ಹುಡುಗ ನನ್ನ ಮಗಳು ಮಾಡ್ಕೊಂಡಿದ್ದೀರಿ, ಅವ್ನುಗಳ್ಗೂ ಋಣಾನ್ ಬಂದ ಇರ್ತಿರ್ಲಿಲ್ವೇ? ನಾನು ಅವನಿಗಿಂತೇನು ಕಡಿಮೆ ಇಲ್ಲ, ನಾನು ಅವನಿಗೆ ಜೋರಾಗಿದ್ದೀನಿ. ಆದರೆ ಇವನು ಮುಳ್ಳಿ ಭಾಳ ಅವನೇ. ಒಬ್ಬಳೇ ಮಗಳು ಜಮೀನ್ದಾರಿಗೆ ಜೋರಾಗಿ ಆಸ್ತಿ ಅದೆ ಅಂತ ಹೇಳಿ ಮಾಡ್ಕೋತಾವನೆ. ಹಾಂ ಹಂಗಂತೀರಾ ಸ್ವಾಮಿ? ಹುಡುಗ ಆಸ್ತಿ ನೋಡಿ ಹುಡುಗಿನ ಮದುವೆ ಮಾಡ್ಕೋತಾವನ? ಮತ್ತಿನ್ನೇನ್ರಿ, ಆಲೆ 3 ವರ್ಷದಿಂದ ಅವರಮ್ಮ ಹೆಣ್ಣು ಹುಡುಕ್ತಿದ್ಲು, ಮದುವೆ ಬೇಡ ಅಂದ್ಕೊಂಡಿದ್ದವನು. ಈಗ 30ನೇ ವಯಸ್ಸಿಗೆ ಈ ಹುಡುಗಿನ ಮದುವೆ ಮಾಡ್ಕೊತಾವನೆ. ಆ ಹುಡುಗಿಗೆ ನಮ್ಮಮ್ಮ ಅಂದರೆ 21 ವರ್ಷ, ಇವನಿಗೂ ಆ ಹುಡುಗಿಗೂ ಎಷ್ಟು ವರ್ಷ ಹೆಚ್ಚು ಕಡಿಮೆ. ಆ ಹುಡುಗಿನ ಪ್ರೀತಿ ಗೀತಿ ಅಂತ ಹೇಳಿ ಮದುವೆ ಮಾಡಿಕೊಂಡು ಆ ಹುಡುಗಿ ತಲೆನೂ ಕೆಡ್ಸಿ ಮಾಡ್ತಾವನೆ. ಇವರು ಸದ್ರವಾದವರಲ್ಲ. ಜಮೀನ್ದಾರಿಗೂ ಏನು ಕೊರತೆ ಇತ್ತೋ ಏನೋ ಮಗಳನ್ನ ಇಂಥ ಮನೆಗೆ ಕೊಡೋದಕ್ಕೆ ಕೊಟ್ಟು ಮಾಡ್ತಾ ಇಲ್ವೇನ್ರಿ? ಹಾಗಂದ್ರೆ ತಪ್ಪಾಗುತ್ತೇನೆ. ಜಮೀನ್ದಾರರಿಗೆ ಏನು ಕೊರತೆ ಇತ್ತು? ಎಲ್ಲ ಅಚ್ಚುಕಟ್ಟಾಗಿ ಆಳು ಕಾಳು ಆಸ್ತಿ ಅಂತಸ್ತು ಅಂತಿದೆ. ಮಗಳನ್ನೂ ಚೆನ್ನಾಗಿ ಓದಿಸಿದ್ದಾರೆ, ನೋಡೋಕೆ ಹುಡುಗಿನೂ ಲಕ್ಷಣವಾಗಿದ್ದಾಳೆ. ಇನ್ನೇನು ಬೇಕಾಗಿತ್ತು? ಅವನಿ ಏನೋ ಒಳ್ಳೆ ಹುಡುಗ ಅಂತ ಹೇಳಿ ಮಾಡ್ತಿದ್ದೀವಿ ಅಂತಂದರು. ಅಯ್ಯೋ ಸುಮ್ಮನೆ ಇರ್ರಿ. ಅಲ್ಲ ರೀ, ಅವ್ರ ಲೆವೆಲ್ಗೆ ಯಾರು ಒಳ್ಳೆ ಹುಡುಗರು ಇಲ್ವೇನ್ರಿ? ಏನು ಇವನೇ ಒಳ್ಳೆ ಹುಡುಗ ಕಾಣಿಸಿದ್ದು? ಇವ್ನಿಗೇನ್ರಿ ಐತೆ ತಲೆ ಬುಡ ಯಾವುದೂ ಇಲ್ಲ, ಅಪ್ಪ ಇಲ್ಲ, ಅವ್ವ ಸಾಕಿರೋದು ಅಷ್ಟು ಚಂದ, ಓದೇ ಹೇಳ್ಕೊಳಂಗಿರಲ್ಲ. ಇನ್ನು 4 ಗಾಡಿ ಮಾಡಿಕೊಂಡು ಅದು ಬಿಟ್ಟರೆ ಇನ್ನೇನು ರೀ? ಅಲ್ಲ ದುಡ್ಡು ಕಾಸಿಗೆ ಬೆಲೆ ಕೊಡೋದು ಬೇಡ ನೀ, ಯಾಕೆಂದರೆ ಜಮೀನ್ದಾರ ಹತ್ರನೇ ಬೇಕಾದಷ್ಟಿದೆ. ಹುಡುಗನ ಗುಣ ಮರ್ಯಾದೆ ಮುಖ್ಯ ಅಲ್ವೇ? ಅದನ್ನು ನೋಡಲ್ವೇ ಕೊಡ್ತಾ ಇರೋದು? ಈಗ ಅವ್ರ ಮನೆತನದ್ದು ಏನಂತ ತಪ್ಪೇನಿಲ್ವಲ್ಲ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಇನ್ನು ಹುಡುಗಿ ನೆಟ್ಟಿಗೆ ಬಾಳಿಸ್ಕೊಂಡವ್ರು ಇನ್ನೇನು ಬೇಕು ಹೇಳಿ? ಅಲ್ಲ ಕಣ್ರಿ, ಈಗ ಆ ಹುಡುಗ ಅಂಥವನು ಒಳ್ಳೆಯವನು ಅಂತ ಆಗಿದ್ದಿದ್ರೆ ನಾನು ಸ್ವಂತ ಸೋದ್ರ ಮಾವ ನನ್ನ ಮಗಳನ್ನೇ ಕೊಡ್ತಿರ್ಲಿಲ್ವೇ? ಹಾಂ ಮತ್ತೆ ಈಗ ತಾನೇ ನನ್ನ ಮಗಳನ್ನ ಮಾಡ್ಕೊಳ್ಳಲ್ಲ ಅಂದ ಮಾಡ್ಕೊಂಡಿದ್ರೆ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ಕೊಡ್ತಿದ್ದೆ ಅಂದ್ರಿ. ಅದು ಬಾಯಿ ಮಾತಿಗೆ ಹುಡುಗ ಒಳ್ಳೆನಾಗಿ ನಾನು ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಿದ್ದೆ ಅಂತ ಹೇಳಿದ್ದು. ಅದನ್ನು ಬಿಟ್ಟು ನಾನು ಕೊಡೋಣ ನನ್ನ ಮಗಳನ್ನ ಹೋಗಿ ಇಂಥವನಿಗೆ ಊರು ತಿರ್ಕೊಂಡು ಬರ್ತಾನೆ, ಎಲ್ಲೆಲ್ಲಿ ಏನೇನಿದೆಯೋ ಏನು ಕತೆನೋ, ಇಂಥವ್ನಿಗೋಗಿ ಮಗಳು ಕೊಟ್ಟು ನಾನು ನಾಳೆ ಕಣ್ಣೀರು ಹಾಕ್ಲೆ? ಈ ಜಮೀನ್ದಾರ ಬುದ್ಧಿ ಎಲ್ಲ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಈ ಅದ್ದೂರಿ ಆಡಂಬರ. ಅಂದಂಗೆ ನೀವು ಹುಡುಗಿ ಕಡೆಯವರು, ಹುಡುಗಿ ಬಗ್ಗೆ ಹೆಂಗೆ ಏನು ಹುಡುಗಿದು ವಾತಾವರಣ, ಮನೆಯವ್ರ ವಾತಾವರಣ ಎಲ್ಲ ಸರಿಯೋ? ಹ್ಞೂ ಜಮೀನ್ದಾರು ತುಂಬ ಒಳ್ಳೆಯವರು, ಇಡೀ ಊರೇ ಅವ್ರನ್ನ ಉಗುಳ್ತದೆ. ಆ ಹುಡುಗಿ ಬಗ್ಗೆ ನಮಗೇನು ಗೊತ್ತಿಲ್ಲ, ಪಾಪ ಗೊತ್ತಿಲ್ಲ ಇರೋದ್ರ ಬಗ್ಗೆ ಮಾತಾಡಬಾರ್ದು. ಒಟ್ಟು ನನ್ನ ಮನೆತನ ಎಲ್ಲ ಒಳ್ಳೇದೇ ಇದೆ. ಅಯ್ಯ ಮೇಲೆಲ್ಲರೂ ಒಳ್ಳೆಯವರೇ ಕಣ್ರಿ, ಹಣ್ಣು ಬಿಚ್ಚಿ ನೋಡೋರಲ್ವ ಒಳಗೆ ಏನಾಗೈತೆ ಅಂತ ಗೊತ್ತಾಗೋದು. ಹಾಗೆ ಈಗ ಅಂಥ ನಿಮ್ಮ ಜಮೀನ್ದಾರು ಅಷ್ಟಕ್ಕೆ ಬದುಕಿರೋರು ಅಷ್ಟು ಕೋಟಿ ಇಷ್ಟು ಕೋಟಿಗೆ ಅಂತಾರಲ್ಲ, ಇಂಥವ್ನಿಗೆ ಯಾಕೆ ಮಾಡಿಕೊಡ್ಬೇಕಾಗಿತ್ತು? ಒಳ್ಳೆ ಯಾರು ರಾಜಕಾರಣಿ ಮಗನಿಗೋ ಇಲ್ಲ ಬಿಸ್ನೆಸ್ ಮ್ಯಾನ್ ಮಕ್ಳಿಗೋ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಈಗ ಒಂದು 4 ಗಾಡಿ ಮಾಡ್ಕೊಂಡು ಓಡಾಡೋನಿಗೆ ಮಾಡಿಕೊಡ್ತಾವ್ರೆ ಅಂದರೆ ಅಲ್ಲೇ ಅರ್ಥ ಆಗಲಿಲ್ವೇ? ಅಂತ ಸ್ವಾಮಿ ನಿಮ್ಮ ಮಾತಿನ ಅರ್ಥ ಈಗ ಹುಡುಗನೂ ಸರಿ ಇಲ್ಲ, ಹುಡುಗಿ ಮನೆಯವರು ಸರಿ ಇಲ್ಲ, ಈ ಮದುವೆ ಮಾಡ್ತಿರೋದು ಮೊದಲಾಗೆ ಸರಿ ಇಲ್ಲ ಅಂತಲೇ? ಅಯ್ಯೋ ಅಂದ್ಕೊಳ್ಳೋರು ಹೆಂಗೆ ಬೇಕಾದ್ರೆ ಅಂದ್ಕೊಳ್ಳಿ, ನಂಗೆ ಅನ್ಸಿದ್ದು ನಾನು ಹೇಳೋನೆ. ಸರಿ ಕಡ್ಡಿ ಇದೆ? ಇಲ್ಲ ಸ್ವಾಮಿ, ಅಂಥ ಒಳ್ಳೆ ಕೆಲಸ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಕಡ್ಡಿ ಇರೋರು 1 ಕಡ್ಡಿ ಕೊಡ್ರಪ್ಪ. ಕಳ್ಳನ ಮಗ ಕುಡಿದ್ಬಿಟ್ಟವನೆ, ತಲೆ ಎಲ್ಲ ಮಾತಾಡ್ತಾನೆ. ಅವರು ಸರಿ ಇಲ್ವಂತೆ, ಇವರು ಸರಿ ಇಲ್ವಂತೆ, ಮದುವೆ ಸರಿ ಇಲ್ವಂತೆ.
ಇವನು ಮಾತ್ರ ಸರಿ, ಎಲ್ಲ ಬುಟ್ಕ ಬಂದ್ಬಿಡ್ತವೆ, ಮದುವೆ ಮನೆಗಳಲ್ಲಿ ಬಾಯಿ ಬಂದಾಗ ಬೊಗಳ್ತವೆ. ಹೇ, ಕಡ್ಡಿ ಕೇಳ್ಕೊಂಡು ಬಂದವನೇ ಇವನು ನೋಡೋರು ಇದಕ್ಕಿಂತ ಜೋರಾಗಿ ಮದುವೆ ಮಾಡ್ತಾನಂತೆ. ಏನು ಸ್ವಾಮಿ ಕರೆದ್ರಾ? ಕರೆದ್ನಾ? ಇಲ್ಲ, ಕೆರಿತಾ ಇದೆ. ಹಾಂ, ಕೆರಿಯೋದ? ಕೆರಿಯೋದು ನನಗೆ ಕಡ್ಡಿ ಸಿಗ್ತಾ ಇಲ್ವಲ್ಲ. ನಾಗರಾಜ ಓ ಏನವ ಇದ್ಯಾಕಪ್ಪ ಇಲ್ಲಿ ಬಂದು ನಿಂತಿದ್ದಿ? ಒಳಗೆ ಬರೋ ಕೂತ್ಕೋ, ಊಟ ಮಾಡ್ದೇನೋ? ಎಲ್ಲೋ ಪಾರ್ವತಿ ಮಕ್ಕಳೆಲ್ಲ? ಅವಳು ಇವಾಗಷ್ಟೇ ಊಟಕ್ಕೆ ಹೋದ್ಲು, ಮಕ್ಕಳು ಅದು ಅಲ್ಲಾಡ್ತಾವ್ರು ನೋಡು. ನೀನು ಹೋಗೋ, ಊಟ ಮಾಡ್ಕೊಂಬ, ಹೋಗೋ, ಮಕ್ಳಿಗೆ ಮಾಡಿಸೋ. ಮಕ್ಕಳು ಮಾಡೋದು ಆಮೇಲೆ ಇಲ್ಲಿ ಬಿಟ್ಬಿಟ್ಟು ಅವಳು ಊಟಕ್ಕೆ ಹೋಗೋಳೆ. ನಾನು ಇಷ್ಟೊತ್ತಿಗೆ ಮಾಡೋಕ್ಕಿಲ್ಲ, ಆಮೇಲೆ ಮಾಡ್ತೀನಿ ತಗ. ನೀನು ಹೋಗಿ ಮಾಡೋಗು. ಏನು ಮಾಡ್ತಿದ್ದೆ ಒಳಗಡೆ? ಆಯ್ತಲ್ಲ ಇಷ್ಟೊತ್ತಿಗೆಲ್ಲಪ್ಪ, ಇನ್ನೂ ಬಂದವರೆಲ್ಲ ಫೋಟೋ ತೆಗೆಸ್ಕೊತಾವ್ರೆ, ಅವ್ರದ್ದೆಲ್ಲ ಆದ್ಮೇಲೆ ಮನೆಯವರು ಅಂತ ನಾವು ನಿಧಾನ ಕೂತ್ಕೋಬೇಕು. ಇಷ್ಟೊತ್ತಿಗೆ ಕೂತ್ಕೊಳಕ್ಕಾಗುತ್ತೆ? ನೀನು ಊಟ ಮಾಡ್ಬಿಟ್ಟು ರೂಮ್ಗೆ ಹೋಗಿ ಮಕ್ಳನ್ನ ಮನ್ಸ್ಬಿಟ್ಟು ಬಂದಿರಾಗೋದು. ಮಕ್ಳು ಮನ್ಸ್ಬಿಟ್ಟು ತಿರುಗಿ ಬರ್ಬೇಕೆ? ಯಾಕೆ ಇದೇನೋ ಹಿಂಗಂತಿ? ನೀನು ಮಾವನ ಲೆಕ್ಕ ಬತ್ತಿಯಲ್ಲೋ ಹುಡುಗಿಗೆ. ರಾತ್ರಿಗೆ ಶಾಸ್ತ್ರಗಳು ಮಾಡುವಾಗ ಕಂಕಣ ಕಟ್ಟಕ್ಕೆಲ್ಲ ನೀನು ಬೇಕಲ್ಲಪ್ಪ. ಹಾಂ, ನಾನು ಮಾಡಬೇಕೆ? ಹೋಗೋ, ನಾನು ನೋಡು ಈ ವ್ಯಸ್ತಾಗಿದ್ದೀನಿ, ಅದು ಅಲ್ಲದೆ ಯಾರು ಇಲ್ಲೋ ಅವ್ರ ಕಡಿಕೆ. ಇದೇನು ಹಿಂಗಂತಿ? ಮೆಲ್ಲಗೆ ಮಾತಾಡು. ನಾವೆಲ್ವೇನಲ್ಲ, ಇನ್ಯಾರಿದ್ದಾರೋ? ನಮ್ಮ ಅತ್ತಿಗೆಗೆ ನನ್ನನ್ನ ತಮ್ಮನು, ಇನ್ನು ನಮ್ಮ ಅಣ್ಣನ ಕಡೆಯಿಂದ ನೀನೇ ಮಾವನ ಲೆಕ್ಕ ಬರೋದು, ನೀನೇ ಮಾಡಬೇಕು. ಹಂಗನ್ಬಾರ್ದು. ಹೋಗಿ ಪಾರ್ವತಿನ ಮಕ್ಕಳನ್ನ ರೂಮ್ ಉಟ್ಬಿಟ್ಟು ನೀನು ಬಾ. ನೀನು ರಾತ್ರಿಯೆಲ್ಲ ಇಲ್ಲೇ ಇದ್ದು ಶಾಸ್ತ್ರ ಗೀಸ್ತೆಲ್ಲ ಮುಗಿಸುವಂತೆ. ಇವ ನೀನೇನು ಒಳ್ಳೆ ಸರಿ ಆಯ್ತತೆಗೆ ಇವ ಅಂದಂಗೆ ಅಲ್ಲೋಯ್ತಾನಲ್ಲ ಅವಯ್ಯ, ಅವನು ಯಾರು? ಓ ಅವನೇ ಮುರಳಿ ಇಲ್ವೇ ಮದುವೆ ಗಂಡು, ಅವರ ಮಾವ ಅಂತೆ, ಆ ಜಾನ್ಕಮ್ಮನ ಅಣ್ಣ. ಯಾಕೆ ಏನಂದ? ಏನಿಲ್ಲ, ಸುಮ್ಕೆ ಮಾತಾಡ್ಸ್ತಾ ಇದ್ದ, ಯಾರನ್ನು ಗೊತ್ತಿಲ್ಲ, ಕೇಳಿದೆ. ಸರಿ ಬರ್ತೀನೋ. ಹಾಂ ಹೀಗೆ ಬಂದ. ನಡೀರಿ. ನಿಮ್ದೆಲ್ಲ ಫೋಟೋ ತೆಗೆಸ್ಕೊಂಡ್ರಾ? ಹೋಗ್ರಿ ಮೇಲ್ಗಡೆ ಹೋಗಿ ತೆಗೆಸ್ಕೋಗ್ರಿ. ಅಲ್ಲೇ ಬಂಗಾರಿ, ಯಾವಾಗ ಬಂದೆ? ಎಲ್ಲೇ ಒಬ್ಳು ಬಂದಿದ್ಯಾ? ಮಗ ಎಲ್ಲೇ, ಗಂಡ ಎಲ್ಲೇ? ಹಾಂ ಅವರೇ, ನಮ್ಮ ಯಜಮಾನ ಬರಲಿಲ್ಲ, ಮಗ ಅಲ್ಲಿ ಆಚೆಲಿ ಹುಡುಗರ ಜೊತೆ ಆಡ್ತಾ ಇದೆ, ಈಗಷ್ಟೇ ಬಂದೆ. ಸಾವಿತ್ರಿ ಬರಲಿಲ್ವಾ? ಬಂದ್ರು ನೀ, ಅವ್ರು ಬಂದೇಟ್ಗೆ ಹೊಟ್ಟೆ ಹಸಿದ ಊಟ ಮಾಡ್ಕೊತೀನಿ ಅಂತ ಊಟಕ್ಕೆ ಹೋಗೋರೆ, ಬರ್ತಾರೆ. ಓಹ್ ಹಂಗ? ಸರಿ ಬಂಗಾರಿ, ಆಮೇಲೆ ನೀನು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಹೋಗಿಬಿಟ್ಟಿಯಾ? ಹಾಂ ನಡಿ, ಇನ್ನು ಹೊಸಿ ಜನ ಕಡಿಮೆ ಆದರೂ ಹೋಗಿ ಫೋಟೋ ತೆಗೆಸ್ಕೊಬಿಡು. ಆ ಸಸಿ ಅಲ್ಲೇ ಅವಳೆ ನೋಡು. ಆಮೇಲೆ ಊಟ ಮಾಡ್ಕೊಂಡು ಮಗಿಗೆ ಊಟ ತಿನ್ಸ್ಕೊಂಡು ಹೋಗು. ಇಲ್ಲೇ ಹೋಗು, ಇಲ್ಲಾಂದರೆ ಇಲ್ಲೆಲ್ಲರೂ ಉಳ್ಕತ್ತೀಯ ನೈಟು, ಇಲ್ಲ ಮನೆಗೆ ಬರ್ತೀನಿ ಅಂದರೆ ಸತೀಶಂಗೆ ಹೇಳು, ಯಾರಿಗಾರು ವ್ಯವಸ್ಥೆ ಮಾಡ್ತಾನೆ ಗಾಡಿ ಗಿಡಿಗೆ. ಏನೋ? ಹ್ಞೂ ಕಣ್ರವ, ಈಗಲೇ ಎಲ್ಲೋದೇನು, ಇನ್ನೊಸಿ ಒತ್ತಿದ್ದೆ ಹೋಯ್ತೀನಿ. ಸರಿ ಕಣ್ರವ, ನಾನು ನೀವು ಹೇಳ್ದಂಗೆ ಮಾಡ್ತೀನಿ. ಹ್ಞೂ ಎಲ್ಲೇ ಸೀರೆ ಸಸಿ ತಂದ್ಕೊಟ್ಲಂತೆ, ಸೀರೆ ಉಟ್ಕೊಬರಕ್ಕಿಲ್ಲೇನೆ ಹೊಸದ? ಹ್ಞೂ ಕಣವ, ಬೆಳಗ್ಗೆ ಬರ್ತೀನಲ್ಲ, ಆಗ ಉಟ್ಕೊಬರ್ತೀನಿ. ಹಾಂ ಸರಿ, ಆಮೇಲೆ ಕೇಳಿದ್ದೀನಿ, ಮರ್ತ್ಕೇತ್ ಬಿಟ್ಟಿಯಾ? ಸಾವಿತ್ರಿ ಬಂದಮೇಲೆ ಅವಳು ನೀನಿಬ್ರು ಒಟ್ಟಿಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಆಮೇಲೆ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಹೊಸಿ ಹೊತ್ತಿದ್ದು ಆಮೇಲೆ ಹೋಗಿವಂತೆ. ರಾತ್ರಿಗೆ ಶಾಸ್ತ್ರಗಳೆಲ್ಲ ಸಂದಕ್ಕಿರ್ತವೆ, ನೋಡ್ಕೊಂಡಿರು. ಮಗನು ಎಲ್ಲರ ಜೊತೆಗೆ ಆಡ್ತದೆ, ಮನೇಲಿ ಒಬ್ಬಳೇ ಕೂಡ ಹಾಕಿರ್ಬೇಡ. ಏನೋ? ನಿನ್ನ ಗಂಡನು ಬರೋಕ್ಕಿರ್ಬೇಕಿತ್ತು, ಅವನೇ ಬರಲಿಲ್ಲ. ಮೊನ್ನೆ ಅಂಗಡಿ ಸಿಕ್ಕಿದ, ಹೇಳಿದ್ದೆ ಬಾರ್ಲಾ ಅಂತ. ಅವರೇ ನಿಮಗೆ ಗೊತ್ತಲ್ಲ ಅವ್ನ ಬುದ್ಧಿ, ನಾನು ಹೇಳೋದು ಹೇಳ್ತೆ, ಏನು ಅನ್ನಲಿಲ್ಲ. ಸರಿ ಸಾವಿತ್ರಮ್ಮರು ಹೋಗುವಾಗ ಅವ್ರ ಜೊತೆಲಿ ಬಂದ್ಬಿಟ್ಟೆ. ಏನ್ರಲ್ಲಿ ಬಂದ್ರಿ ಎಲ್ಲರೂ? ಅವ್ರ ಯಜಮಾನ ಬಂತೆ? ಇಲ್ಲ ಕಣೇಳಿ, ಅವರು ಅವ್ವ ಮಕ್ಕಳು ನಾನು ನನ್ನ ಮಗ ಬಂದು ಎಲ್ಲರೂ ಸೇರಿ ಆಟೋ ಮಾಡ್ಕೊಂಡು ಬಂದು. ಬಸ್ ಯಾವುದು ಸಿಕ್ಕಲಿಲ್ಲ, ಮದುವೆ ಗಾಡಿಗಳು ಹೊಂಟ್ಬಿಟ್ಟಿದ್ದು, ಅದಕ್ಕೆ ಒಂದು ಆಟೋ ಬತ್ತು ರಸಿತವ, ಅದರಲ್ಲೇ ನಾವು 5 ಆಳುವೆ ಬಂದು. ಒಳ್ಳೇದು ಹಾಗೆಯಾ? ಬೆಳಿಗ್ಗೆಗೂ ಬಿರ್ನೆದ್ದಿ ಬಂದ್ಬಿಡು. ಇಲ್ಲ ಬಟ್ಟೆ ಬರೋ ತಂದಿದ್ರೆ ಇಲ್ಲೇ ಇರ್ಬೋದಾಗಿತ್ತು ಕಣೆ, ಜಾಗಕ್ಕೇನು ಮಸ್ತಾಗಿ ಬಿದ್ದಿತ್ತು. ಅಯ್ಯವ್ವ, ಮಗ ಇಸ್ಕೊಂಡಿರೋಕೆ ಹಾಕಿಲ್ಲ, ಅದು ರಾತ್ರಿ ಎಲ್ಲ ಅದಕ್ಕೆ ಇದಕ್ಕೆ ಅಂತ ಎದೋಲ್ತಿರ್ತದೆ, ಚಂಡಿ ಮಾಡ್ತದೆ. ಅದಕ್ಕೆ ತಗಳೆ ಬಂಗಾರಿ, ಮಕ್ಕಳೇ ಇರ್ತಿಲ್ವ ಎಲ್ಲಾರು? ನಮಗೇನು ಗೊತ್ತಾಗಿಲ್ವಾ? ಮಾಡೋದಪ್ಪ, ಅದು ಅಲ್ಲೇ ಮಕ್ಕಳವೇ ಅವ್ರ ಜೊತೆಗೆ ಆಡ್ಕೊಂಡಿರೋದು. ನೀನೊಬ್ಳು ಯಾರೇನು ಅಂದ್ಕೊಂಬಿಟ್ಟಾರು? ಒಂದು ಜೊತೆ ಬಟ್ಟೆ ಬ್ಯಾಗ್ ಹಾಕಿ ಬಂದಿದ್ರೆ ತಿರ್ಗಾ ಹೋಗಿ ಬರೋದು ಕೆಲಸ ಇತ್ತೆ. ಒಟ್ಟಿಗೆ ನಾಳೆಗೆ ಹೆಣ್ಣು ಕರ್ಕೊಂಡು ಒಟ್ಟಿಗೆ ಹೋಯ್ತಿರ್ಲಿಲ್ಲ ನಾವು. ಸರಿ ಈಗಿದ್ದು ಎಲ್ಲ ಶಾಸ್ತ್ರಗಳು ನೋಡು, ಚೆಂದಾಗಿರ್ತದೆ. ಬಳೆ ಶಾಸ್ತ್ರ ನಡೀತದೆ, ಬಳೆ ತೋರಿಸ್ಕೈ ತುಂಬ. ಏನೋ? ಹೂ ಕಣ್ರವ, ಇವರು ಕಿಸರಣ್ಣ ಅವ್ರ ಹೆಂಡ್ರು ಬಂದವರೇನುವ? ಅಯ್ಯೋ ಬಂಗಾರಿ ಸುಮ್ಕಿರು, ಏನು ಕೇಳಕ್ಕೆ ಹೋಗ್ಬೇಡ, ನನಗೆ ಸುಮ್ಮನೆ ನೆತ್ತಿಗೋಯ್ತದೆ. ಬಂದವನು ನೆಂಟಾಡ್ದಂಗೆ ಆಡ್ಕೊಂಡು ಅತ್ತಾಗಿತ್ತಾಗ ಓಡಾಡ್ತಾವನೆ. ನಮ್ಮ ಮರ್ಯಾದೆ ತೆಗಿಬೇಕು ಬೀಗ್ರ ಮುಂದೆಲೆ ಅಂತ. ಏನು ಮಾಡಿ ಇಂಥವನೊಬ್ಬ ಹುಟ್ಟುಬಿಟ್ಟವನು ನಮ್ಮ ಹೊಟ್ಟೆಲಿ. ಪಾಪ ಹುಡುಗಿ ಇಲ್ಲೆಲ್ಲೋ ಓಡಾಡ್ತಾವಳೆ. ಊಟತ್ತವ ಹೆಣ್ಮಕ್ಳಿಗೆ ಅಷ್ಟು ಕೊಡು ಅಂತ ಬಿಟ್ಟಿದ್ದೆ, ಅಲ್ಲವಳೆ ಅನಿಸ್ತದೆ. ಎಲ್ಲರೂ ಹೋಗುವಾಗ ಒಬ್ಬರ ಹೋಯ್ತೀರಾ ಬರ್ತೀರಾ ಅನ್ಬೇಕಲ್ವೇ? ಪಾಪ ಸಸಿ ಮೇಲವಳೆ. ನಾನು ನೋಡು ಹಿಂಗೆ ಓದೋರ್ನ ಬಂದವ್ರನ್ನ ತಿರ್ಗಾಡ್ಕೊಂಡು ಮಾತಾಡಿಸ್ತಾವನಿ. ಇನ್ನು ಜಮೀನ್ದಾರ ಎತ್ತಾಗೋದ್ರೆ ಗೊತ್ತಿಲ್ಲ, ಸತೀಶ ಎಲ್ಲ ಕಡೆ ಕೂಡಾಡ್ತಾವನು ಪಾಪ. ಅವರೇ ಸತೀಶಣ್ಣ ಬರ್ತಾ ಇದ್ದಂಗೆ ಸಿಕ್ಕರು ಕಣೇಳಿ, ಆ ಗೇಟಿಂತವಿದ್ರು. ಓ ಪಾಪ ಆ ಹುಡುಗ ಅಂತವೇ ಒಂದು ಗಳಿಗೆ ನಿಂತಿತ್ತವ್, ನಿಲ್ಲೆಲ್ಲ ಕೂತಿತ್ತವ್ ಕೂರಾರ, ಹಂಗೆ ಓಡಾಡ್ತಾವನೆ. ಎಲ್ಲ ಕೆಲಸ ಒಬ್ಬನ ಮೇಲೆ ಬಿದ್ದದು. ಏನು ಮಾಡಿ ನಮಗೆ? ಬೇಜಾರು ಮಾಡ್ಕೊಬಿಡಿ ತಗೊಳ್ಳಿ. ಕಿಶೋರಣ್ಣನು ಹೆಂಗೆ ಮಾಡಬಾರ್ದಾಗಿತ್ತು. ಹೋಗ್ಲಿ ತಗೊಳ್ಳಿ, ಒಳ್ಳೆ ಕೆಲಸ. ಹೆಂಗೋ ಯಾರೋ ಒಬ್ರು ನಿಂತ್ಕೊಂಡು ಮಾಡ್ತಾವ್ರ. ಸಂದಕ್ಕೆ ಹುಡುಗಿ ಗಂಡನ ಮನೆಗೆ ಹೋದ್ರೆ ಆಯಿತು. ಪೊಯ್ ಮಾತ್ರ ಭಾಳ ಸಂದಕ್ಕಂತವಳೆ. ಅದೇ ಅಲ್ಲ ಹೆಂಗ ಹುಡುಗನ ಮನೆಯವ್ರು ಕೊಡಿಸಿದ್ದು. ಸಸ್ಯಕ್ಕೆ ಕೇಳ್ತಿತ್ತು ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಅವಳಿಗೂ ಚೆನ್ನಾಗಿ ಕಾಣಿಸ್ತದೆ.
ಮದುವೆನೂ ಜಮೀನ್ದಾರಮ್ಮ ಭಾಳ ಅದ್ದೂರಿಯಾಗಿ ಮಾಡಿದ್ದೀರಿ, ತುಂಬ ಚೆನ್ನಾಗಿದೆ. ಹೂ ಕಣೆ ಬಂಗಾರಿ, ಮತ್ತು ಇನ್ನೇನೆ ನಿಮ್ಮ ಜಮೀನ್ದಾರ ಕತೆ ಗೊತ್ತಲ್ವೇ, ಪವಿ ಅಂದರೆ ಪ್ರಾಣ ಬಿಟ್ಟರು. ಅದು ಅಲ್ಲಯ್ಯ ಸಸಿ ಮದುವೆಯ ಅವ್ರ ಅಪ್ಪನ ಮನೆಯವ್ರು ಮಾಡಿಕೊಟ್ರು. ಈ ಕಿಸೋರ ಹೆಂಗೆ ಮಾಡ್ಕೊಂಡ ಅಂತ ಯಾರಿಗೂ ಗೊತ್ತು. ಇನ್ನು ನಮ್ಮ ಕೈಯಲ್ಲಿ ನಿಂತು ಮಾಡ್ತಾ ಇರೋದು ನಾವು ದುಡ್ಡು ಹಾಕಿದ್ರೆ ಇದೆಯಾ, ಅಚ್ಚುಕಟ್ಟಾಗಿ ಮಾಡೋದು ಬೇಡವೆ, ಕಂಡೋರ ಮನೆ ಕಳ್ಸೋಣ ಮಗನ. ಅದಕ್ಕೆ ಹೂ ಕಂಡ್ಬಿಡ್ರವ, ನಿಮಗೇನು ದೇವರು ಹಂಗೆ ಕೊಟ್ಟೋನೆ, ಎಲ್ಲ ಹಂಗೆ ಅಚ್ಚುಕಟ್ಟಾಗಿ ನಡೀಲಿ. ಗಿರ್ಜಕ್ಕವ್ರೆ ಓ ಏನು ಹೇಳಿ? ಅಲ್ಲ ಕಣ್ರಕ್ಕ, ಊಟಕ್ಕೆ ಬಾಳೆಹಣ್ಣು ಸರಿಯಾಗಿ ತರಿಸೋದಲ್ವೇ, ಅರ್ಧ ಪಂತಿಗೆ ಖಾಲಿ ಆಗೋದಂತೆ ನಮ್ಮವ್ರು ಊಟಕ್ಕೆ ಕೂತವ್ರೆ. ಓಸಿ ಬೇಗ ತರಿಸ್ರಿ, ಊಟದ ಕೊನೆಯಲ್ಲಿ ಕೊಡೋದು ಬೇಡವೆ ಬಂದವ್ರಿಗೆ? ಹಾಂ, ಬಾಳೆಹಣ್ಣು ಖಾಲಿನೇ, ಸತೀಶ ಇದನ್ನೆಲ್ಲ ನೋಡ್ಕೋತಿದ್ದ, ಏನೋ ಗೊತ್ತಿಲ್ಲ. ನಾನು ಹೇಳ್ತೀನಿ, ನಾನು ಹೇಳಿ ತರಿಸ್ತೀನಿ ತಗೊಳ್ರಿ, ನೀವು ನಡೀರಿ, ತರಿಸ್ತೀನಿ ನೀನು. ಹ್ಞೂ, ನಾನು ಅದಕ್ಕೆ ಇದೇ ನಮ್ಮ ಕಡೆಯವ್ರ ಕುತ್ತಾಗಿ ಖಾಲಿ ಆಗೋದಲ್ಲ ಅಂದ್ಬಿಟ್ಟು ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೇನಿ. ಸರಿ ಆಯಿತು. ಹಾಗೆ ನಿಮ್ಮ ಕಡೆಯವ್ರು ಯಾರು ಇದ್ದರೆ ಫೋಟೋ ಕಳಿಸ್ಬಿಡಿ, ಬೇರೆ ಆಗಲಿ, ಆಮೇಲೆ ರಾತ್ರಿ ಶಾಸ್ತ್ರಗಳು ಶುರು ಮಾಡಬೇಕಲ್ಲ. ಆಯ್ತು ತಗೊಳ್ಳಿ, ಆಯಿತು ಹೇಳ್ತೀನಿ. ಹಂಗೆ ನಿಮ್ಮ ಕಡೆಯವ್ರು ಇನ್ಯಾರವ್ರೆ ಊಟಕ್ಕೆ ಕಳಿಸ್ಬಿಡಿ. ಹಂಗೆ ನಿಮ್ಮ ಕಡೆಯವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆ ಪಕ್ಕದ ಹೋಟ್ಲಲ್ಲಿ ರೂಮ್ ಮಾಡೋದಿವಿ, ಹೋಗಿ ಉಳ್ಕೊಬೋದು ಅಂತ ಹೇಳ್ರಿ. ನಮ್ಮ ಕಡೆಯವರು ಅಂದರೆ ಹುಡುಗನ ಫ್ರೆಂಡ್ಗಳು ಜಾಸ್ತಿ ಬಂದವ್ರೆ, ಅವ್ರಿಗೆಲ್ಲ ಹೇಳಿದ್ದೀವಿ. ಇನ್ನು ಇಂಟ್ರೆಸ್ಟ್ ಯಾರು ಉಳ್ಕೊಳ್ಳೋದಿಲ್ಲ, ಉಳ್ಕೊಳ್ಳೋರಿದ್ರೆ ಹೇಳ್ತೀವಿ. ಫಸ್ಟ್ ಆ ಬಾಳೆಹಣ್ಣು ನೋಡ್ರಿ, ಬಾಳೆಹಣ್ಣು ಊಟಕ್ಕೆ ಕೂತಾರೆ ಬೈಕೊಂಡು ಹೋಗ್ಬಾರ್ದು. ಆಮೇಲೆ ಮದುವೆ ಮಾಡೋದು ಅಂದರೆ ಸುಲಭ ಆಗೋಯ್ತೆ. ಮಳೆ ನಿಂತರೂ ಮರ್ದನೇ ನಿಲ್ಲಿಲ್ವಂತೆ. ಗಂಡಿನ ಮನೆಯವರು ಏನೂ ಕೇಳ್ತಲ್ಲ, ಇವಳೊಬ್ಳು ಗಡುಗನ್ಸರು ಬಂದ್ಬಿಟ್ಟು ಅದಿಲ್ಲ ಬಲ್ಲ ಅಂದ್ಕೊಂಡು. ಜಮೀನ್ದಾರಮ್ಮ ಯಾರವರು? ಲೇ ಸೌಮ್ಯ, ಬಾರಿ ಇಲ್ಲಿ ಸೌಮ್ಯ. ಅಯ್ಯ ಸುಮ್ಕಿರ್ ಬಂಗಾರಿ, ಅವಳ ಗಂಡನವರ ಸೋದರದ ಅತ್ತೆ. ಏನು ಇವಳೆ ಗಂಡವ್ರು ಹೂವು ಆಡ್ದಂಗೆ ಆಡ್ತಾಳೆ. ಇಲ್ಲಿ ಎಲ್ಲ ಮಾಡೋರು ಗೊತ್ತಿಲ್ಲ, ಒಂದು ಬಾಳೆಹಣ್ಣು ಉಂಚೋದು ಹೆಂಗೆ ಅಂತವ. ಇನ್ನು ಬಾಳೆಹಣ್ಣು ಖಾಲಿ ಆಗುವಂತೆ 10 ಕಿಲಿ ಗಂಟೆ ಬಂದವಳೆ. ಅಲ್ಲೇ ಸತೀಶಿಂಗು ಜಮೀನ್ದಾರು ಹೇಳಿ ರೈತ ಇರಲಿಲ್ವಾ, ಇವುಗಳ್ದಾರ್ದಾಗೋದೆ. ಅಯ್ಯೋ ಓಲಿ ಹೋಗಿ ಜಮೀನ್ದಾರಮ್ಮ, ಈ ಎಲ್ಲರ ಮನೆ ಮದುವೆಲ್ವೇ ಇಂಥವು ಇದ್ದೇ ಇರ್ತವೆ. ಸುಮ್ಕಿರೆ, ನಮ್ಮ ಮುರಳಿಗೆ ಇವ್ರನ್ನೆಲ್ಲ ಕಂಡ್ರೆ ಆಗೋಕ್ಕೆ ಇಲ್ಲ. ಅವರು ಶಾಸ್ತ್ರ ಸಂಬಂಧ ಅಂತೇಳಿ ಕರೆದಿರೋದಕ್ಕೆ ಇವು ಹಿಂಗೆ ಆಡ್ತವೆ. ಓ ಅಂದಂಗೆ ಜಮೀನ್ದಾರಮ್ಮ, ಸಸಿ ಅಕ್ಕೋರಪ್ಪ ಯಾರು ಬಂದಿಲ್ವೇ? ಬಂದಿರ್ಬೇಕು ಕಣೆ ಹೇಳು, ಅಲ್ಲೆಲ್ಲ ಅವರೇ ಆಗಲೇ ನೋಡ್ದಂಗೆ ಆಯಿತು. ಪಾಪ ಅವ್ರಂತವ್ರು ದೇವ್ರಂತವ್ರು ಬಾ. ಅಂದಂಗೆ ಜಮೀನ್ದಾರಮ್ಮ, ನಿಮ್ಮ ಬೀಗರು ಕಿಸರಣ್ಣವ್ರ ಅತ್ತೆ ಮಾವ ಅವ್ರು ಬಂದ್ರಾ? ಅಯ್ಯೋ ಬಂದವ್ರು ಬರಲಿ, ಬರ್ದೇ ಇರೋರು ಬಿಡು ಬಂಗಾರಿ. ಬಂದವ್ರಿಗೆ ಬನ್ನಿ, ನಾನು ಬರ್ದೇ ಇರೋರಿಗೆ ಅಲ್ಲೇ ಇರಲಿ ಕರಿಯೋದು, ನಾವೆಲ್ಲರೂ ಕರೆದಿದ್ದೀವಿ. ಒಬ್ಬೊಬ್ರು ಒಂದಕ್ಕೆ ಏನಾರು ಅನ್ಕೊಂಡ್ರೆ ಏನು ಮಾಡೋಕ್ಕಾಗತ್ತು? ಅವ್ರ ಮನೆಗೆ ಹೋಗಿ ಹೇಳಿದ್ದು, ಇಷ್ಟ ತನಕ ಬಂದಿಲ್ಲ, ಇನ್ನೇನು ಈಗ ಬತ್ತವೋ ಇಲ್ಲ ಬೆಳಗ್ಗೆ ಬತ್ತವೋ ಕಾಣೆ. ಸರಿ ಜಮೀನ್ದಾರಮ್ಮ, ನಾನು ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತೀನಿ, ನೀವು ಹೋಗ್ರಿ, ಅದೇನು ಬಂದವ್ರು ನೋಡೋಗ್ರಿ. ಅಯ್ಯೋ ಬಂಗಾರಿ, ಈಗಲೇ ಎಲ್ಲಿ ಕೂತ್ಕೊಂಡೆ ನಾನು, ಅವಳನ್ನ ಗಂಡನ ಮನೆಗೆ ಕಳ್ಸೋದಕ್ಕೆ ನನ್ನ ಕಾಲು ಸಾಕಾಗೋಯ್ತವೆ. ಈಗಲೇ ಪದ ಆಡ್ತಾವೆ, ಬೆಳಿಗ್ಗೆಯಿಂದ ಅವ್ನ ಗಳಿಗೆ ಕೂತಿಲ್ಲ. ಏನು ಮಾಡ್ತೀವಿ, ಮಗಳ ಮದುವೆ ಸಂಭ್ರಮ, ನಾನು ಓದನ್ನ ತಳ್ಬಿಟ್ಟು ಓಡಾಡ್ತೀವಿ. ಪಾಪ ಸಸಿನೂ ಅಷ್ಟೇ ಒಂದೇ ಹೆಸ್ರು ಮಾಡ್ತಾವಳೆ, ನಮ್ಮ ಸೀತೆನೂ ಹಂಗೆ ಮಾಡ್ತಾವಳೆ. ಹಂಗೂ ನನಗೆ ಕಾಲು ಎತ್ತಕ್ಕೈತಲ್ಲ, ಹಂಗಾಯ್ತಾ ಅದೇ. ಜಮೀನ್ದಾರಮ್ಮ, ಇವತ್ತೊಂದು ದಿವಸ ಮಗಳ ಮದುವೆ ಖುಷಿ, ಓಡಾಡ್ಕೊಬಿಡಿ. ಏನು ಖುಷಿನೋ ಏನೋ ಕಣವ, ಸದ್ಯಕ್ಕೆ ಅವಳು ಅಚ್ಚುಕಟ್ಟಾಗಿ ಗಂಡನ ಮನೆಗೋರೆ ಅಷ್ಟೇ ಸಾಕು ನನಗೆ.